ಗೆದ್ದು ಅಂದ್ರೆ ಅವ್ನ ಶಾಸಕ ಸ್ಥಾನ ಮಂತ್ರಿ ಸ್ಥಾನದಾಗಿರ್ತೈತಿ. ನಿಮ್ಮ ದೇಶದಾಗ ನಂತರನೇ ಬಿದ್ದಿರ್ಬೇಕು. ಅವ ಯಾವಾಗೂ ಬೆಲೆ ಕೊಡ್ಬಾರ್ದು. ನಿಮ್ಮಂತ ಅಧಿಕಾರಿ ನಾವು ಎನಿ ಟೈಮ್ ಸಪೋರ್ಟ್ ಕೊಡ್ತೀವಿ. ದಯಮಾಡಿ ಶ್ರೀಮಂತರಿಗೂ ಒಂಥರ ಬಡವರಿಗೂ ಒಂಥರ ಕಾಣ್ಬಿಡ್ರಿ. ಯಾಕಂದ್ರೆ ನಾವೆಲ್ಲ ಮುಗ್ಧ ಜನ. ನಾನು ಹೋರಾಟಗಾರರು ಮುಗ್ಧ ಜನ ಬಿಟ್ಟರೆ ನೀವು ಮುಗ್ಧ ಜನ ಅಂತ ಕುಸಿರು ಬಿಟ್ರೆ ನಾನು ರಾಜ್ಯದ ಅಧಿಕಾರಿ ಆ ಥರ ಕುಸಿರು ಬಿಡ್ತೀನಿ. ಆ ಲೆವೆಲಿಗೆ ಇರೋಂಥ ವ್ಯಕ್ತಿ. ದಯಮಾಡಿ ಈ ಸ್ಟೇಷನಿಗೆ ಸುಮಾರು ಶುದ್ಧೀಕರಣ ಆಗಬೇಕು. ಇನ್ಸ್ಪೆಕ್ಟ್ರಿಗೆ ಗೊತ್ತಿದ್ದಿರೋ ವಿಚಾರಗಳು ಸಾಕಷ್ಟು ಇತ್ತು. ಮತ್ತು ನೀವು ಏನು ಮಾಡ್ತೀರಿ, ಹೈವೇ ಪೊಲೀಸ್ ಇರ್ತಾರೆ, ನಮ್ಮ RTO ಇರ್ತಾರೆ ರೋಡ್ನಾಗೆ, ಅವ್ರು ಏನೇನು ಚೆಕ್ ಮಾಡೋಕ್ಕೂ ಮಾಡ್ತಾರೆ. ಒಂದಿಷ್ಟು ಜನ ಸುಮ್ಮನೆ ಟೈಮ್ ಪಾಸಿಗೆ ಯಾವುದೋ ರೋಡ ಹೋಗಿತ್ತು ಅನ್ನೋದು, ಕೆಲಸ ಇಲ್ಲ ಅನ್ನೋದು, 500 ರೂಪಾಯಿ ಬಿಲ್ ಹಾಕಿ ನೋಡೋದು, ಯಾವುದೋ ಒಂದು ಬಿಲ್ ಬರ್ಕೊ ಕೂತ್ಕೊಳೋದು. ಆ ಬಿಲ್ಲಿಗೆ ಸರ್ 500 ಕೊಡೋಕ್ಕಾಗಲ್ಲ, ಒಂದು 200 ಕೊಡ್ತೀನಿ, 300 ತೆಗಿ ಅನ್ನೋದು, 300 ಕಳಿಸೋದು. ಇದೆಲ್ಲ ಹಿಂದೆ ಹೋರಾಟ ಮಾಡೀನಿ. ದಯವಿಟ್ಟು ಅಂತ ನಾನಿವತ್ತು ರೈತ ಸಂಘದ ಅಧ್ಯಕ್ಷ. ಪ್ರತಿ ಟೈಮ್ ಉಪವಾಸ ಸತ್ಯಾಗ್ರಹ ಅಂತ ಹಾಕ್ತೀವಿ. ಎಂತ ಗೊತ್ತಾ, ನಮಗೆ ಒಬ್ಬರಿಗೆ ಟೀ ಕುಡ್ಸೋಕ್ಕೂ ದುಡ್ಡಿಲ್ಲ. AC ಆಫೀಸ್ ಮುಂಭಾಗ ಉಪವಾಸ ಸತ್ಯಾಗ್ರಹ ಎಂತಕ್ಕೆ ಹಾಕ್ತೀವೋ, ಬಂದರೆ ಟೀನೂ ಕುಡ್ಸೋದು ಬೇಡ, ಊಟನೂ ಹಾಕೋದು ಬೇಡ, ಸುಮ್ಮನೆ 12 ಗಂಟೆ ತನಕ ಕೂತ್ಕೊಳೋದು, ಹೋರಾಟ ಮಾಡೋದು, ಹೋಗೋದು ಅಂತ. ನಾವು ಇವತ್ತು ಯಾವುದೇ ಇಲಾಖೆ ಹತ್ರ ಹೋಗಿ 100 ರೂಪಾಯಿ ಕೊಟ್ಟರೆ ನಮ್ಗೆ ಹೋರಾಟ ಮಾಡಬೇಕು ಅನ್ನೋದಲ್ಲ. ರೇಟ್ಸು ಇಲ್ಲ, ನಮ್ಮ ಮನವಿ ಪತ್ರ ಮಾತ್ರ. ದಯಮಾಡಿ ನಮ್ಮಂಥ ಹೋರಾಟಗಾರರಿಗೆ ಇಲಾಖೆ ಸಪೋರ್ಟ್ ಮಾಡಬೇಕು. ಈ ಮುಗ್ಧ ಜನನ ಭಾರಿ ಪ್ರೀತಿಯಿಂದ ಕಾಣ್ಬೇಕು ಸರ್. ಆ ಒಂದು ಹುಡುಗಿ ಐತೆ, ಆ ತೀರ್ಥದಲ್ಲಿ ನಮಗೆ ಭಾರಿ ಕಷ್ಟಪಡ್ತಿತ್ತು. ಅವರು ರಫಾಗಿ ಮಾತಾಡೋದನ್ನ ಎಲ್ಲ ಗೊತ್ತಿ ಹೇಳ್ಬೇಕು ಸರ್. ಇಷ್ಟೇ ಮಾತು ಮುಗಿಸ್ತೀನಿ. ನಮಸ್ಕಾರ. ಯಾಕಂದರೆ ಪತ್ರಕರ್ತರು ಅಂತಂದರೆ ನಿರ್ಭಯವಾಗಿ ಸುದ್ದಿ ಮಾಡಲಿಕ್ಕೆ ಹೋಗ್ತಿಲ್ಲ. ಅಲ್ಲಿ ಕಲ್ಪನೆ ಆಗಿರ್ಬೋದು, ಇದ್ದಿದ್ದರೆ ಮಣ್ಣು ಅಥವಾ ಇನ್ನೊಂದು ಏನೋ ಸಂದರ್ಭದಲ್ಲಿ ಹಲ್ಲೆ ಆಗಿರ್ತಕ್ಕಂಥ ಸಂದರ್ಭ ಬರುತ್ತೆ. ಪೊಲೀಸ್ ಕೇಸ್ ಕೂಡ ಆಗಿದೆ. ಅದರ ರಕ್ಷಣೆ ಮಾತ್ರ ಕಾಣ್ತಾ ಇಲ್ಲ. ಪತ್ರಕರ್ತರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ಆಗಿ ಅಲ್ಲಿ FIR ಆಗ್ತದೆ ಮತ್ತು ಚಾರ್ಜ್ ಶೀಟ್ ಬೇರೆ ಆಗ್ತದೆ. ಇದು ಸ್ವಲ್ಪ ಗಮನಿಸ್ತಾರೆ. ಹಾಗಾಗಿ ಮತ್ತೊಂದು ಏನಪ್ಪ ಅಂತಂದರೆ ಇಂಪಾರ್ಟೆಂಟು ಇನ್ನೊಂದು ಪ್ರಶ್ನೆ ಇದಷ್ಟೇ. ಮೆಂಟಲ್ ಆ್ಯಕ್ಟ್ ಪ್ರಕಾರ ಬೀದಿನಲ್ಲಿ ಇರ್ತಕ್ಕಂಥ ಅನಾಥ ಮಾನಸಿಕ ಅಸ್ವಸ್ಥರನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಿಂದಲೂ ನಾವು ಅನಾಥರನ್ನ ರಕ್ಷಣೆ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಅನಾಥರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ಗಳಲ್ಲಿ ನಾವು ಹೋದಾಗ ಅಲ್ಲಿ ಕಾಣ್ಪಡ್ತೀವಿ. ಆಮೇಲೆ ಬೇರೆ ಬೇರೆ ಬಸ್ ಸ್ಟ್ಯಾಂಡ್ ಮತ್ತು ರಸ್ತೆಗಳಲ್ಲಿ ಕಾಣ್ಪಡ್ತಾ ಇದ್ದೀವಿ ಸರ್. ದಯವಿಟ್ಟು ಮೆಂಟಲ್ ಆ್ಯಕ್ಟ್ ಪ್ರಕಾರ ಆ ಅನಾಥ ಮಾನಸಿಕ ಅಸ್ವಸ್ಥರನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಪೊಲೀಸ್ ವ್ಯವಸ್ಥೆ ಏನಿದೆ, ಕಾನೂನಲ್ಲಿ ಇದೆ. ದಯವಿಟ್ಟು ನಾವು ಅತಿ ಹೆಚ್ಚು ಜಾಗೃತಿ ತಗೋಬೇಕು. ನಾನು ನಮ್ಮನಲ್ಲಿ ಒಂದು ಕಳ್ಳತನ ಆಗಿತ್ತು ಸರ್. ನಾನು ಮಂಗಳೂರಲ್ಲಿದ್ದೆ. ಅದು ಯಾವಾಗ ಆಗಿತ್ತು ನನಗೆ ಗೊತ್ತಿಲ್ಲ. ನಮ್ಮ ಮನೆ ಬಾಗಿಲೆಲ್ಲ ಓಪನ್ ಆಗಿತ್ತು. ನನಗೊಂದು ಫೋನ್ ಬಂತು, ಮಂಗಳೂರಿಂದ ಸೀದಾ ಬಂದೆ. ನಾನು ಆ್ಯಕ್ಚುಲಿ ಬಂದಾಗ ನಾನು 8:30 ಗಂಟೆ ರಾತ್ರಿ. ನಾನು ಪೊಲೀಸರು ಬರ್ತಾರ ಇಲ್ಲ ಅಂದ್ಕೊಂಡು ನಾನು ಸ್ಟೇಷನ್ಗೆ ಹೋದೆ. ನಮ್ಮ ಅನಂತಪುರ ಸ್ಟೇಷನ್ PSI ಯುವರಾಜ್ ಸರ್ ಅವರು ಹೋದೆ. ಮೀಟ್ ಆದಾಗ ಸರಿ ಹಿಂಗೆ ಆಗಿದೆ ಅಂದರೆ ಅವ್ರು ಒಂದು ಮಾತು ಕೂಡ ಬೆಳಗ್ಗೆ ಬರಲ್ಲ ಅಂತ ಹೇಳಿ, ಬರೀ ಬೆಳಗ್ಗೆ ಬರ್ತೀನಿ ಅಂತ ಹೇಳಿಲ್ಲ. ಇಮ್ಮಿಡಿಯೇಟ್ ಸರ್ ನಮ್ಗೆ ಹೀಗೆ ಬರಬೇಕು ಸರ್, ಇಲ್ಲ ನಾನು ಮನೆಗೆ ಹೋಗಲ್ಲ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ತಗೊಂಡು ನಮ್ಮ ಜಾಗಕ್ಕೆ ಬಂದುಬಿಟ್ಟು ಎಲ್ಲ ನೋಡಿಬಿಟ್ಟು ಪರಿಶೀಲನೆ ಮಾಡಿ ಮಾರನೇ ದಿನ ಬಾರಮ್ಮ ಅಂತ ಹೇಳಿ FIR ಹಾಕ್ಸ್ಬಿಟ್ಟು ಕೊನೆಗೆ ಸರ್ ನಾನು ಬೆಂಗಳೂರಲ್ಲಿ ಇರೋದು. ನನಗೆ ಸಿಬ್ಬಂದಿಗಳಿಲ್ಲ ಅಂತಿದ್ರು. ನಾನು ನಿಮ್ಮ ಮೂಲಕ ಕೇಳ್ಕೊಡ್ತಾ ಇದ್ದೀನಿ ಸರ್, ನೀವು ಸಿಬ್ಬಂದಿಗಳು ಕಡಿಮೆ ಇದೆ, ನೀವು ಸರ್ಕಾರಕ್ಕೆ ಒಂದು ಮನವಿ ಕೊಡ್ಬೋದಲ್ವ ಸರ್? ಸಿಬ್ಬಂದಿಗಳ ಕೊರತೆ ಇದೆ, ಕೆಲವು ಕಡೆ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ನನಗೆ ಸಿಬ್ಬಂದಿಗಳ ಕೊರತೆ ಇದೆ ಅಂತೇಳಿ ನೀವು ಸರ್ಕಾರಕ್ಕೆ ಸ್ಥಳೀಯ ಶಾಸಕರಾಗಿರೋದು ನೀವು ಒಂದು ಮನವಿ ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ ಸರ್. ಹಾಗೆಯೇ ಪೊಲೀಸ್ ಕೆಲಸ ಅಂತಂದರೆ ಕೆಲವರಿಗೆ ಅದು ಖಂಡಮ್ ಅಂತ ಅನ್ನಿಸ್ಬೋದು. ಯಾಕಂದರೆ ಅವ್ರು ಹಾಗೆ ಮಾಡ್ತಾರೆ, ಏನು ಮಾಡ್ತಾರೆ, ಪೊಲೀಸ್ ಬಗ್ಗೆ ಕಂಪ್ಲೇಂಟ್ ಇರೋದು ಸಹಜವಾಗಿ ಹೇಳ್ತಾ ಇರ್ತಾರೆ. ಆದರೆ ನಿಜಕ್ಕೂ ಅವರ ಸೇವೆ ಎಷ್ಟಾಗಿಲ್ಲ ಸರ್. ಅವರು ರಾತ್ರಿ ಹಗಲು ಅನ್ನೋದೇ ಅವ್ರ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ವಾರ್ಷಿಕೋತ್ಸವ ಇರ್ಬೋದು, ಮತ್ತೊಂದು ಇರ್ಬೋದು, ಮತ್ತೆ ದಿನನೂ ಬರ್ತಾರೆ. ಅವ್ರು ನಿಜವಾಗ್ಲೂ ಸರ್ ಅವರು ಊಟ ತಿಂಡಿ ಎಲ್ಲ ಬಿಟ್ಟು ಕೆಲಸ ಮಾಡ್ತಾರಲ್ಲ ಸರ್. ಅದು ಪೊಲೀಸರುಗಳೇ ಇಲ್ಲ ಅಂತಂದಿದ್ರೆ ನಿಜವಾಗ್ಲೂ ಈ ದೇಶದಲ್ಲಿ ಇನ್ನೂ ಏನೇನು ಆಗ್ತಿತ್ತೋ ಗೊತ್ತಿಲ್ಲ ಸರ್. ನಿಮಗೆಲ್ಲ ದೊಡ್ಡ ಹ್ಯಾಟ್ಸ್ ಆಫ್ ಸರ್. ಮಾಡಲೇಬೇಕು. ಹೊತ್ತಲ್ಲಿರ್ಬೋದು, ಬೇರೆ ಬೇರೆ ಗಲಭೆಗಳ ಸಮಯದಲ್ಲಿರ್ಬೋದು, ಎಲ್ಲವೂ ಕೂಡ ಪೊಲೀಸರ ಒಂದು ಕೆಲಸ ನಾವು ಮೊದಲನೇದಾಗಿ ದಾಖಲಿಸ್ತಾ ಸಾಗರದ ಮಟ್ಟಿಗೆ ಹೇಳಬೇಕಾದರೆ ಮುಖ್ಯವಾಗಿ ಕೆಟ್ನಾಳ್ಸ್ ಅವರು ಮಾತಾಡಿದರು. 10 ರಿಂದ 15 ವರ್ಷಗಳ ಕಾಲ ಇಲ್ಲೇ ಬೇಡಿರುವುದರಿಂದ ಇಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ಆಸ್ತಿ ಮಾಡಿಕೊಂಡಿರುವಂಥವ್ರನ್ನ ದಯಮಾಡಿ ವರ್ಗಾವಣೆ ಮತ್ತು
ಬಹುಸಂಖ್ಯಾತ ಜಾತಿಯವರನ್ನು ಹೆಚ್ಚು ಇಡಬೇಕು. ನಮ್ಮ ತಾಲೂಕು ಯಾವ ಜಾತಿಯವರು ಬಹುಸಂಖ್ಯಾತ ಅನ್ನೋದು ನಿಮ್ಗೆ ಗೊತ್ತಿದೆ. ಅವರು ಪೊಲೀಸ್ ಇಲಾಖೆ ಹೆಚ್ಚು ಇಡಲಿಕ್ಕೆ ಬಿಡಬೇಕು ದಯಮಾಡಿ. 2 ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಕೆಲವು ಪೊಲೀಸರು ಮತ್ತು ಕೆಲವು ವಕೀಲರ ನಡುವೆ ಒಳ ಒಪ್ಪಂದವಾಗುತ್ತೆ. ಕೇಸುಗಳು ನೇರವಾಗಿ ಅದಕ್ಕೆ ಹೋಗುತ್ತೆ, ಆ ವಕೀಲರಿಗೆ ಹೋಗುತ್ತೆ. ಅದು ಆಗಬಾರ್ದು. ಆಮೇಲೆ ಶಂಕರ್ ಸರ್ ಅವರು ಹೇಳಿದ ಹಾಗೆ ಕೆಲವು ಬೇರು ಬಿಟ್ಟಿರುವ ಕೆಲವು ಅಧಿಕಾರಿಗಳು ಅವರ ವರ್ತನೆ ಅಂದರೆ ಸರ್ ಒಂದು ವಿಷಯ, ಒಂದು ದರೋಡೆ ಮಾಡಿದ ಕಳ್ಳನ್ನು ಗದ್ದೆ ಜಗಳಕ್ಕೆ ಆಗಿರುವ ಕೇಸಿಗೂ ಬರುವ ಇಬ್ಬರು ಒಂದೇ ಅಲ್ವಾ? ದರೋಡೆ ಮಾಡಿದವನು ದೊಡ್ಡ ಕಲ್ಪಿಟ ಆದ. ಗದ್ದೆ ಬದುವಿನ ಸಂಬಂಧಪಟ್ಟ ಜಗಳ ಆಗಿ ಬಂದವರಿಗೆ ನೀವು ಗೌರವ ಕೊಡಬೇಕು. ಯಾವ ರೀತಿ ರೈತನಿಗೆ ಯಾವ ರೀತಿ ನಡೆಸ್ಕೊತಾರೆ ಅಷ್ಟು ದಿನವೇ ನಡೆಸ್ಕೊತಾರೆ. ಮತ್ತೆ ಪೊಲೀಸ್ ಫೋನ್ ಮಾಡಿದ್ರೆ ನಾವು ನಿಮ್ಮ ಸೇವೆಗಾಗಿ ಸಿದ್ಧ, ಬಹಳ ಸುಂದರ ಧ್ವನಿಯಲ್ಲಿ ನಿಮ್ಮ ಫೋನ್ ನಾವು ಕೇಳ್ತಾರೆ. ಹಾಗಾಗಿ ಅವರಿಗೆ ಪಾಠ ಮಾಡಿಸುತ್ತೆ ಮಾಡಿ ಅವರನ್ನ ಏನದು ಹೇಳಬಾರ್ದು. ಅವರ ವರ್ತನೆ ಕಣ್ಕಡಲೆ ಮಾತಾಡ್ಕೋತಾರೆ ಅವರು, ಹಂಗೆ ರಿಯಾಕ್ಟ್ ಮಾಡ್ತಾರೆ. ಸೊ ಇದು ಪ್ರಮುಖವಾಗಿ. ಇನ್ನು ಇವತ್ತಿನ ಪತ್ರಿಕೆಲೆಲ್ಲ ಬಂದಿದೆ, ನನ್ನ ಚಾರ್ವಾಕ ಸುದ್ದಿ ವಾಹಿನಿಯಲ್ಲೂ ಕೂಡ ಇವತ್ತು ನಾನು ಟೆಲಿಕಾಸ್ಟ್ ಮಾಡಿದ್ದೀನಿ. ಗಾಂಜಾ ಪೆಡ್ಡರ್ಗಳ ಬಗ್ಗೆ, ಗಾಂಜಾ ಬೆಳೆದಿರೋರ ಬಗ್ಗೆ ಅದನ್ನು ದಯಮಾಡಿ ಸರ್, ಯಾಕಂದರೆ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಯವರು ಮತ್ತು ಪೊಲೀಸ್ ಇಲಾಖೆಯವರು ತುಂಬ ಕೆಲಸ ಮಾಡ್ತಿದ್ದಾರೆ. ಆದರೆ ಅವರಿಗೆ ಮಾಹಿತಿ ಬಂದಾಗ ಏನಂದರೆ ಅವರು ಅದ್ರ ಬಗ್ಗೆ ಕ್ರಮ ತಗೋತಾರೆ. ಆದರೆ ಇಲ್ಲಿ ಮಾಫಿಯಾ ಯಾವ ಮಟ್ಟಿಗೆ ಬೆಳೆದಿದೆ ಅಂತಂದರೆ ಭಾಳ ತುಂಬ ಹೋಗ್ಬಿಟ್ಟಿದೆ ಅರ್ಥಾಗಿ. ಹಾಗಾಗಿ ಇದಕ್ಕಾಗಿಯೇ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ನಿರಂತರವಾಗಿ ಇದರ ಹಿಂದೆ ಬಿಟ್ಟು, ಯಾಕಂದರೆ ವಿದ್ಯಾರ್ಥಿ ಯುವಜನರು ಇದರಲ್ಲಿ ಬಹಳ ಬಲಿಯಾಗಿದ್ದಾರೆ. ಯಾಕಂದರೆ ವಿದ್ಯಾರ್ಥಿ ಯುವಜನರೇ ಟಾರ್ಗೆಟ್ ಆಗಿದ್ದಾರೆ. ಅವರು ಕಾಲೇಜುಗಳನ್ನು ನೋಡಿದ್ದಾರೆ, ಯುವಕರಿಗೆ ಕೊಡೋದು, ವಿದ್ಯಾರ್ಥಿ ಕೊಡ್ತಾರೆ. ವಿದ್ಯಾರ್ಥಿಗಳು ತಮ್ಮ ಏನು ಮಾಡ್ತಾರೆ ಅಂತಂದ್ರೆ ಗುಂಪಾಗಿ ಶಾಲೆಗಳು ಮುಗಿದ ಮೇಲೆ ಆವರಣಗಳಲ್ಲಿ ಕುತ್ಕೊಂಡು ಮಾಡ್ತಾರೆ. ಈ ಥರ ಎಲ್ಲ ಇದೆ. ಹಾಗಾಗಿ ಇದಕ್ಕಾಗಿ ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು. ಒಂದು ಸಮರ್ಥವಾದಂಥ ತಂಡವನ್ನು ನಿಮ್ಮಲ್ಲಿದ್ದಾರೆ, ಸಾಕಷ್ಟು ಸಮರ್ಥವಾಗಿ ಕೆಲಸ ಮಾಡುವಂಥವರಿದ್ದಾರೆ, ರಚನೆ ಮಾಡಿ ತಾಲೂಕಿನ. ಯಾಕಂದರೆ ಸಾಗರಕ್ಕೆ ಡಿವೈಸಿದವರು ಬಂದಾಗ ಮೊದಲೇ ಅವರು ಅದೇ ಆಗಿರ್ತಾರೆ. ಪ್ರಥಮವಾಗಿ ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಯವರಿಗೆ ನಮ್ಮ ಮುಸ್ಲಿಂ ಸಮಾಜದವರಿಂದ ಕಾರ್ಯಕ್ರಮದಿಂದ ಜನಪ್ರತಿನಿಧಿಗಳಿಂದ ಸ್ವಾಗತಿಸ್ತೀವಿ. ಮೊನ್ನೆ ಮತ್ತೆ ಸರ್ ಮತ್ತೆ ನಮ್ಮ ಸಾಗರ ತಾಲೂಕಿಗೆ DSP ಸರ್ ಕೊಟ್ಟಿದ್ದೀರಾ, ಒಳ್ಳೆ ಆಫೀಸರ್ಸ್ ಕೊಟ್ಟಿದ್ದಾರೆ. ಮತ್ತೆ ನಾನು ಹೇಳಿದ್ದೆ ಸರ್, ಸ್ವಲ್ಪ ಆಗ್ಬಿಟ್ಟಿದೆ. ಇಂದಿರಾ ಗಾಂಧಿ ಕಾಲೇಜ್ ನಮ್ಮ ಹತ್ರ ಮನೆ ಇರೋದು SNL ಹೊಸ ಬಡಾವಣೆ, ಅಲ್ಲಿಂದ ಸುಮಾರು 2000 ಹುಡುಗಿಯರು ಸ್ಟೂಡೆಂಟ್ಸ್ ಬರ್ತಾರೆ. ಆ ಇಂದಿರಾ ಗಾಂಧಿ ಕಾಲೇಜ್ ಶಿವಮೊಗ್ಗ ಆ ಸರ್ಕಲಲ್ಲಿ ಸರ್ಕಲ್ ಮಾಡ್ಕೊಳ್ಳಿ ಸರ್, ಏನಾದರೂ ಮಾಡಿ. ತುಂಬ ಬಸ್ಗಳು ವಾಹನಗಳು ಇರ್ತವೆ. ಆಮೇಲೆ ಸಿಗಂದೂರಿಗೆ ಬರೋ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು, ಆಮೇಲೆ ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ಜೋಗ ಬರೋ ಭಕ್ತಾದಿಗಳು, ಟೂರಿಸಂ ಬರೋ ಜನ ಇದ್ದಾರೆ. ಸಿಕ್ಕಾಪಟ್ಟೆ ಟ್ರಾಫಿಕ್, ಒಂದೊಂದು ಗಂಟೆ ಟ್ರಾಫಿಕ್ ಜಾಮ್ ಆಗುತ್ತೆ. BH ಸರ್ಕಲ್, SN ಸರ್ಕಲ್, ಗೋಪುರ ಸರ್ಕಲ್ ಒಂದೊಂದು ಗಂಟೆ ಜಾಮ್ ಆಗುತ್ತೆ. ಅದು ಯಾರು ಪೊಲೀಸರು ಸರ್. ಆ PCR ವಾಹನ ಇತ್ತು, ಅದು ಹೊರಟೋಗ್ಬಿಟ್ಟಿದೆ ಸರ್, ಇಲ್ಲ ಅದು ಬಂದರೆ ಸ್ವಲ್ಪ ಜನ ಅಲರ್ಟ್ ಆಗ್ತದೆ, ಹೆದರಿದ್ರು, ಅದು ಇಲ್ಲ ಸರ್ PCR ವಾಹನ. ಆಮೇಲೆ ಸರ್ ಮೆನ್ಗಳು ನಿಮ್ಮ ನೇತೃತ್ವದಲ್ಲಿ ಲಾಸ್ಟ್ ಹೇಳಿದ್ದೀವಿ, ಭರವಸೆ ಮಾಡಿದ್ದೀವಿ, ಸಾಗರಕ್ಕೆ ಮೆನ್ಗಳು ಕೊಡ್ತೀನಿ ಸರ್. ಮೆನ್ಗಳೇ ಕಟ್ಟಿದ ಸರ್, ಅಲ್ಲಿ ಸಾಹೇಬರು ಇಲ್ಲ ಸಾಹೇಬರು ಮೆನ್ಗಳೇ ಇಲ್ಲ ಅಂತ ಹೊರಡ್ತೀವಿ. ಹಬ್ಬ ಆಚರಣೆಗಳಲ್ಲಿ ಸರ್ ಡಿಪಾರ್ಟ್ಮೆಂಟಲ್ಲಿ ರಂಜಾನ್ ಹಬ್ಬ, ಪೀಠದ ಹಬ್ಬ, ಜಾಮಿಯಾ ಮಸೀದಿಯಲ್ಲಿ ಎರಡು ದೇವಸ್ಥಾನ ಪಕ್ಕ ಮಸೀದಿ ಇದೆ, ಅದು ಆಧಾರ್ ಮಸೀದಿ ಇದೆ. ಹಬ್ಬದ ಮೆನ್ಗಳೇ ಇರೋದೇ ಇಲ್ಲ, ಒಬ್ಬರಿಗೆ ಹಾಕ್ತಾರೆ ಸರ್, ಅದೂ ಕಷ್ಟಪಟ್ಟು ಹಾಕ್ತಾರೆ. ಹಾಗೆ ಏನಂದರೆ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಸರ್. ಇಲ್ಲಿ ಶಿವಪುರ ಸರ್ಕಲ್ಲು ಮತ್ತು ಎಕ್ಸ್ ಸರ್ಕಲ್ಲು, ಆಮೇಲೆ ಅಶೋಕ ರಸ್ತೆ, ಸೊರಬ ರಸ್ತೆ, ಮತ್ತು ಇಲ್ಲಿ ಸುವಿಧಾ ಮಲ್ನಾಡು ಡ್ಯಾನ್ಸ್ ಸೆಂಟರ್ ಇದೆ. ಮೊನ್ನೆ 4 ರೋಡಲ್ಲಿ ಹೋಗುತ್ತೆ 1 ಗಂಟೆ ಟ್ರಾಫಿಕ್ ಜಾಮ್, ಯಾವ ಪೊಲೀಸ್ ಇಲ್ಲ ಸರ್. ದಯವಿಟ್ಟು ವಿನಂತಿ ಅಂದರೆ ಮತ್ತೊಂದು ನಾನು ವಿಷಯ ಹೇಳಲೇಬೇಕು. ಯಾಕಂದರೆ ಸರ್ ನಾವು ಜನಸಾಮಾನ್ಯರು, ಜನಪ್ರತಿನಿಧಿ, ನಾವು ಇಲ್ಲಿ ಸೋಷಿಯಲ್ ವರ್ಕರು, ಇಲ್ಲಿ OC ಕಾಡ ಬಹಳ ಇದೆ ಸರ್, ಹೆಸರು ಹೇಳಲ್ಲ.
ಮಾರನೇ ಸಭೆ ನಮ್ಮ ದಂಗೆ ಆಗ್ಬಿಡ್ತಾರೆ ಅದ್ರ ಬಗ್ಗೆ ನೀವು ಹೇಳಿದ್ರು ಎಸ್ ಪಿ ಸಾಹೇಬ್ ಆ ಥರ ಇದನ್ನು ಹೆಸರಲ್ಲ ನಿಮ್ಮ ಹತ್ರ ಗುಪ್ತವಾಗಿ ಬಂದು ಹೇಳ್ತೀನಿ ಸರ್. ಪಾಪ ನೀವು ನಮಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಡಿ ಎಸ್ ಪಿ ಸಾಹೇಬ್ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಅವ್ರು ತಕ್ಷಣ ಅವರು ಚಾರ್ಜ್ ತೊಗೊಳ್ತಾರೆ. ಅವರು ಕೆಲವರಿಗೆ ಎಡೆಮನಿ ಕಟ್ಟಿದ್ದಾರೆ. ಅವರು ಡಿ ಎಸ್ ಪಿ ಸಾಹೇಬ್ ಇದ್ದಾರಲ್ಲ ಎಡೆಮನಿ ಕಟ್ಟಿದ್ದಾರೆ. ಅವರು ಅವ್ರ ಬಗ್ಗೆ ತುಂಬ ಅಪಾರವಿದೆ. ಮೊನ್ನೆ ಮತ್ತೇನಂದರೆ ನಾವು ಎಸ್ ಪಿ ಸಾಹೇಬ್ ಕಡೆಗಡೆ ವಿನಂತಿ, ನಮಗೆ ತುಂಬ ನೀವು ಗೌರವ ಕೊಡ್ತೀರಾ. ನಾನು ನಿಮ್ಮ ಬಗ್ಗೆ ತುಂಬ ಪ್ರೀತಿ, ನಾನು ತಾಯಿನಂದರೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ನನಗೆ. ಆದರೆ ಇದು ಅಮಾಯಕರು ತುಂಬ ಹಾಳಾಗ್ತಾರೆ. ಒಬ್ಬ ಓಸಿ ಆಡಿಸೋನು ಒಬ್ಬ ಕಿಂಗ್ ಇದ್ದಾನೆ, ಇಡೀ ಸಾಗರ ಆಟ ಆಡಿಸ್ತಾರೆ ಸರ್. ಅವರು ಒಬ್ಬ ಕಿಂಗ್ ಇದ್ದಾನೆ, ಇಡೀ ಸಾಗರ ಆಟ ಆಡಿಸ್ತಾರೆ. ಎಲ್ಲ ಜಾತಿಯವರು ಬಲಿಕೆ ಆಗ್ತಾರೆ ಸರ್. ಬೆಳಗ್ಗೆ ಎದ್ರೆ ಹೆಂಡತಿ ತಾಳಿಗೆ ಇಟ್ಟು ಓಸಿ ಆಡಿಸ್ತಾರೆ ಸರ್. ಆ ಸಂಘ ಧರ್ಮಸ್ಥಳ ಸಂಘ, ಆ ಸಂಘದ ದುಡ್ಡು ತೆಗೆಯೋದು ವಾರಕ್ಕೊಮ್ಮೆ ದುಡ್ಡು ಕಟ್ಟಕ್ಕೆ ಆಗ್ತಾ ಇಲ್ಲ ಸಂಘದವರಿಗೆ. ಆ ಓಸಿ ಆಡ್ತಾನೇನೋ ರಾತ್ರಿ ಮನೆಗೆ ಬರೋದಲ್ಲ ಎಲ್ಲೋ ಮಲ್ಕೊಬಿಡ್ತಾನೆ. ಯಾಕಂದ್ರೆ ಬೆಳಗ್ಗೆ ಹೆಂಡತಿ ಕಟ್ಟಲ್ಲ ಸರ್, ಸಂಘದ ಕಟ್ಟಬೇಕು ಸರ್. ಒಬ್ಬ ಆಟ ಆಡ್ತಾನೆ ಸರ್. ಇಲ್ಲಿ ಅವ್ನು ನೋಡಿದ್ರೆ ಒಂದು ದೊಡ್ಡ ಬೆಳೆದ್ಬಿಟ್ಟಾನೆ ಸರ್. ಈಗ ಅವ್ನು ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟೆ. ಅವ್ನ ಹಿಂದ್ಗಡೆ ಒಂದು 350 ಜನ ಏರಿಯಾಗಿ ಒಂದು 50 ಜನ ಬೆಳೆಸ್ಕೊಂಡ್ಯಾರ. ಏರಿಯಾದಲ್ಲಿ ಸುಮಾರು 50 ಯಂಗ್ಸ್ಟರ್ ಹುಡುಗರು ಬೆಳೆಸ್ಕೊಂಡಿದ್ದಾನೆ. ನಾವೇನಾದ್ರೂ ಜಾಸ್ತಿ ಮಾಡಿದ್ರೆ ಮಾರನೇ ಸಹ ಹೋಗಿ ಅವನು ನಮ್ಮನ್ನು 50 ಜನ ಕಳಿಸ್ತಾನೆ. ಏನೋ ಧಮಕಿ ಹಾಕಿ ಮನೆ ಹತ್ರ ಕಳಿಸ್ತಾರೆ. ಏನೋ ಧಮಕಿ ಹಾಕ್ತಾರೆ, ಏನೋ ಎಸ್ಪೆಷಲಿ ದೊಡ್ಡ ಡಾಳ ಅಂತಾರೆ. ಅದಕ್ಕಾಗಿ ನಮ್ಮ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಸರ್. ನಮಗೂ 2 ಮಕ್ಕಳಿದ್ದಾವೆ. ನಾವು ಸಮಾಜದಲ್ಲಿ ಸೆಕ್ರೆಟ್ರಿ. ನಾವು ರಾತ್ರಿ ಒಬ್ಬರೇ ಹೋಗೋದು ಹೆದರಿಕೆ ಆಗುತ್ತೆ. ನಾನು ಜಾತಿ ಮಾಡೋ ಮನುಷ್ಯರ ಸರ್. ನಾನು 1ನೇ ಕ್ಲಾಸ್ ಡಿಗ್ರಿ ತಗೊಂಡು ಒಬ್ಬನೇ ಮುಸ್ಲಿಂ ಕ್ಲಾಸಲ್ಲಿ ಕಾಲೇಜಲ್ಲಿ ಇದು 7 ಟೈಮ್ ರೆಪ್ರೆಸೆಂಟೇಟಿವ್ ಮತ್ತು ಇದು ಇದಾಗಿ ಸೆಕ್ರೆಟರಿ ಆಗಿದ್ದೀನಿ LB ಕಾಲೇಜಲ್ಲಿ. ಎಲ್ಲ ಜಾತಿಯಲ್ಲಿ ಪ್ರಚಾರ ತಾಯಿ ಅಂದರೆ ಅದು ಯಾರ ಹತ್ರ ನಾನು ಮುಖ ಕಟ್ಸ್ಕೊಂಡಿಲ್ಲ ಸರ್. ನೇರ ನಾನು ಹಾಗಾಗಿ ಹೇಳೋದು ನಿಷ್ಠೂರ ಆಗ್ತದೆ ಅಷ್ಟು. ಆದರೆ ಓಸಿ ಘಾಟ ಸರ್, ಎಸ್ ನಗರ ಮೂಲೆ ಮನೆಯಲ್ಲಿ ಎಲ್ಲ ಕಡೆ ಮೂಲೆ ಮನೆಯಲ್ಲಿ ಸರ್ ಓಸಿ ಘಾಟ ಅದು ಒಂದು ದಯವಿಟ್ಟು ಮಾಡಿ ಸರ್ ಪ್ಲೀಸ್. ಎಲ್ಲ ಜಾತಿ ಧರ್ಮದವರು ಬೀಳ್ತಾರೆ ಸರ್. ನಮ್ಮಲ್ಲಿ ಮೊನ್ನೆ ಹೆಣ್ಮಕ್ಳು ಬಂದಿದ್ದಾರೆ 7 ಜನ ನಮ್ಮ ಪ್ಲೀಸ್ ಸರ್. ಅದೊಂದು ಸರ್ ನಾನು